ತುಂಬು ಮಗಳಿಗೆ. ನೀನೇ ಕೊಡವ ಪ್ರೇಮ. ಮನೆ ಸೊಸೆನೆ ಕೊಡ್ಬೇಕು. ಕೊಡು, ನೀನೇ ಕೊಡು. ಸರ್ಕಳತೆ ಆತು. ಸುಶೀಲಾ, ತಗೋ ಕುಂಕುಮ ಇಟ್ಕೋ. ಅದಕ್ಕೆ ನಿಮ್ಗೂ ಹಚ್ತೀನಿ ಬನ್ನಿ. ಸುಶೀಲಾ, ಬಗ್ಗು, ನಾನೇ ಮುಡಿಸ್ತೀನಿ. ಸರಿ ಅತ್ಗೆ, ಆಯ್ತು. ಸುಶೀಲಾ, ನನ್ನ ದೃಷ್ಟಿನೇ ತಾಕುತ್ತೆ ಕಣೆ ನಿನಗೆ. ಲಕ್ಷಣವಾಗಿ ಕಾಣ್ತೀಯ. ಸುಮ್ಮನಿರತ್ಗೆ ನೀನು ಒಳ್ಳೆ. ಇರೋದನ್ನೇ ನಿಜ ಹೇಳ್ದೆ ಕಣೆ. ಎಲ್ಲಿ ನಿನ್ ಕೈ ಕೊಡು. ಈಗ ನೋಡು, ಕೈಗೆ ಬಳೆ ಹಾಕಿದ್ಮೇಲೆ ಇನ್ನು ಎಷ್ಟು ಲಕ್ಷಣವಾಗಿ ಕಾಣ್ತಿದೀಯಾ ಅಂತಂದು. ನೀನು ನಿಮ್ಮ ಅವ್ವನ ಹತ್ರ ದೃಷ್ಟಿ ತರಿಸ್ಕೊಂಡು ಹೋಗು. ಅಯ್ಯ, ನೀನು ಒಳ್ಳೆ. ಸುಮ್ಮನಿರತ್ಗೆ. ನಾನೇ ನಿನ್ನ ಹುಡುಗಿನೇ. ನಿನ್ನ ಮದುವೆ ಆಗೈತೆ, ಮಕ್ಕಳಾಗೈತೆ, ಎಲ್ಲ ಆಗೈತೆ. ಅಂತ ದೃಷ್ಟಿ ತಾಕಿತ್ತು ನನಗೆ. ಹಂಗಲ್ ಕಣ್ ಸುಶೀಲಾ. ಹೆಣ್ಮಕ್ಳು ಕೈಯಿಗೆ ಹಿಂಗ್ ಬಾಳೆ, ತಲೆಗೆ ಹೂವ, ಹಿಂಗೆ ಹೊಸ ಸೀರೆ ಹಿಂಗ್ ಉಟ್ಕೊಂಡಾಗ ಲಕ್ಷಣವಾಗಿ ಕಾಣ್ತಾರೆ. ಅದಕ್ಕೆ ದೃಷ್ಟಿ ತೆಗಿಸ್ಕೆ ಅಂತ ಹೇಳಿದ್ದು. ಸರಿ ಬಿಡಕ್ಕೆ ಆತು. ಆದ್ರೂ ಸುಶೀಲಾ, ಏನೋ ಮಿಸ್ ಆಗೈತಿ ಅಂತ ಅನಿಸ್ತೈತೆ. ತಡಿ ಬಂದು. ಯೋನತ್ಗೆ ಬಂದ್ ತಡಿ. ಅವ ಯೋನವ ಇದೆಲ್ಲ. ಅಯ್ಯೋ, ಯೋನವ ಇದೆಲ್ಲ ಅಂದ್ರೆ ಮತ್ತೆ ಮನೆ ಮಗಳು ಮನೆಗೆ ಬಂದಾಗ ಇದೆಲ್ಲ ಮಾಡ್ದಲ್ಲೇ ಕಳ್ಸಕತ್ತೇನೆ. ಸುಮ್ ಕುತ್ಕಳೆ. ನಾನೇನು ಹೊಸ್ದಾಗ ಮದ್ವೆಯಾಗಿ ಬಂದಿನೇನವ ಇದೆಲ್ಲ ಮಾಡಕ್ಕೆ. ಅಯ್ಯೋ, ನೀನ್ ಒಳ್ಳೆ ಸರಿ ಹೇಳ್ದೆ ಬಿಡು. ಹೊಸ್ದಾಗ ಮದ್ವೆಯಾಗಿ ಬಂದ್ರ ದಾಟೇನ ಹಿಂಗ್ ಮಾಡೋದು. ಅಯ್ಯೋ, ನೀನ ಮನೆ ಮಗಳು ತೋರ್ ಮನೆಗೆ ಬಂದಾಗ ಇದೆಲ್ಲ ಮಾಡೋದು ಸಂಪ್ರದಾಯ. ಕುಂಕುಮ ಕೊಡೋದು, ಬಾಗ್ನ ಕೊಡೋದೇನು ಮರ್ತು ಬಿಟ್ಟೇನು? ಹಂಗಲ್ಲ ಕಣವ. ಯಾವಾಗ್ಲೂ ಅಪ್ಪ ತಗೊಂಬರ್ತಲ್ಲ, ಏನಾದ್ರೂ ಸಿಹಿ ತಗೊಂಡು ಹಣ್ಣು ಹಂಪ್ಲು ಕುಂಕುಮ ಬಳೆ ತರ್ತಲ್ಲ, ಸಾಕುತ್ತಷ್ಟು. ಇದೆಲ್ಲ ಯಾಕೆ ತರಕ್ ಹೋದ್ರಿ? ಸೀರೆ ಅದೆಲ್ಲ. ಸುಮ್ ಕುತ್ಕಳೆ ಸುಶೀಲಾ, ನೀನು ಏನ್ ಮಾತಾಡ್ತಿ? ಅಪರೂಪಕ್ಕೊಂದ್ಸಲಿ ಬಂದಿದ್ಯಾ, ಆಮೇಲೆ ವರ್ಷಕ್ಕೊಂದ್ಸಲಿ ಮಗಳಿಗೆ ಸೀರೆನು ಕೊಡಿಸ್ತಿದ್ರೆ ಹೆಂಗೆ? ಅದಕ್ಕೆ ತಗೊಂಡ್ ತೋರ್ಸಿರೋದು. ನಿಮ್ಮ ಅಣ್ಣಯ್ಯ ತಗೊಂಬಂದನ ಆಸೆಯಿಂದ ತಂಗಿಗೆ. ಅದೆಲ್ಲ ಯಾಕೆ ಅಂತ ಹೇಳ್ತಾಳೆ. ಅದೆಲ್ಲ ಏನು ಮಾತಾಡ್ಬೇಡ ನೀನು. ಸುಮ್ನೆ ತೋರ್ ಮನೆಯಿಂದ ಏನ್ ಕೊಡ್ತಾರ ಅದನ್ನ ತಗೊಂಡ್ ಹೋಗೋದ್ ಕಲ್ತ್ಕ. ಯಾಕವ್ವ ಮಗಳೇ ಹಂಗೆಲ್ಲ ಮಾತಾಡ್ತೀಯ? ನಿನಗೆ ವರ್ಷ ವರ್ಷ ಕೊಡ್ಬೇಕಾಗಿರೋ ಸಂಪ್ರದಾಯ ಕೊಡ್ತಾ ಇದೀವಿ ಆಟಯ್ಯ. ಹಂಗಲ್ ಕಣಪ್ಪಯ್ಯ. ಪ್ರೀತಿಯಿಂದ ಕುಂಕುಮ ಬಳೆ ಹೂ ಕೊಟ್ರೆ ಸಾಕು, ಅದೇ ಮುತ್ತೈದೆತನ. ಅಲ್ ಕಣೆ ಸುಶೀಲಾ, ಅದನ್ನ ಬಿಟ್ಟು ಮತ್ತೆ ಇನ್ನೇನ್ ಕೊಡ್ತಾ ಇದೀವಿ? ಏನೋ ದೊಡ್ಡದಾಗ ಕೊಡ್ತದೆ ಅನ್ನೋ ತರ ಆಡ್ತಿದೀಯಲ್ಲ. ಅಲ್ಲ, ಸೀರೆ ಏನಕ್ಕೆ ತರಕ್ ಹೋಗಿದ್ರಿ ಅಂತ. ಯೋನ್ ಮಹಾನವ ಅದು. ಮತ್ತೆ ಕುಂಕುಮ ಬಳೆ ಎಲ್ಲ ಕೊಟ್ಮೇಲೆ ಜೊತೆ ಸೀರೆ ಕೊಡ್ದಂಗೆ ಇರಕತ್ತ. ಅದನ್ನು ಒಂದು ಮುತ್ತೈದೆ ತನನೇ ಸೀರೆ. ಸರಿ ಬಿಡಪ್ಪಯ್ಯ. ನೀವೆಲ್ಲ ಇಷ್ಟ ಹೇಳಿದ್ಮೇಲೆ ನಾನು ಯಾಕೆ ಸುಮ್ಮನೆ ವಾದಿ ಮಾಡ್ಲಿ? ನಿಮ್ಗೆ ಏನ್ ಇಷ್ಟನೋ ಹಂಗೆ ಮಾಡಿ. ಇದು ನನ್ನ ಮಗಳಂದ್ರೆ. ಸುಮ್ಮನೆ ಕೂತ್ಕ ನೀನು. ಸುಶೀಲಾ, ಎಲ್ಲಿ ಬಾಯಿಲಿ? ಯೋನತ್ಗೆ ಇದೆಲ್ಲ ಏನಿಲ್ಲ ಸುಶೀಲಾ. ನಿನ್ನೆ ರಾತ್ರಿ ನಿಮ್ಮ ಅಣ್ಣ ನಿನಗೋಸ್ಕರ ಅಂತ ಈ ಸರನ ಮಾಡಿಸ್ಕೊಂಡ್ ಬಂದಿದ್ದಾರೆ. ಅದನ್ನ ಕೊಡೋದು ಮರ್ತೇ ಹೋಗ್ಬಿಟ್ಟಿತ್ತು. ಅದಕ್ಕೆ ತಗೊಂಬಂದೆ. ಬಾ, ಹಾಕ್ತೀನಿ. ಅದಕ್ಕೆ ಇದೆಲ್ಲ ಇವನ್ ಬ್ಯಾಡ ನನಗೆ. ತೋರ್ ಮನೆಯಿಂದ ನನಗೇನು ಕುಂಕುಮ ಹೂವು ಬಳೆ ಸೀರೆ ಏನು ಸಿಗ್ಬೇಕಾ ಅಷ್ಟು ಸಿಕ್ಕತ್ತೆ. ನೀನು ಇದನ್ನೆಲ್ಲ ಯಾಕೆ ಮಾಡಿಸ್ಕೊಂಬರಕ್ಕೆ ಹೇಳಿದ್ರಿ? ಯಾಕೆ ತಗೊಂಬಂದ ಅಣ್ಣ ಇದನ್ನೆಲ್ಲ? ಬ್ಯಾಡ ಕಣತ್ಗೆ ನನಗೆ. ಇದೆಲ್ಲ ಇವನ್ ಬೇಡ, ಸಾಕು ನನಗೆ. ಮುತ್ತೈದೆ ತನಕ ಇವನ್ ಬೇಕಾ ಅಷ್ಟೇ ಸಾಕು. ಈ ಬಂಗಾರದ ಮೇಲೆ ನನಗೆಲ್ಲ ಆಸೆ ಎಲ್ಲ ಇಲ್ಲ. ಬ್ಯಾಡ ಕಣತ್ಗೆ ನನಗೆ. ಯಾಕೆ ಸುಶೀಲಾ ಹಂಗಂತೀಯ? ಸುಮ್ ತಗ. ನಿಮ್ಮ ಅಣ್ಣಯ್ಯ ಪ್ರೀತಿಯಿಂದ ಮಾಡಿಸ್ಕೊಂಬಂದಾನೆ. ತಂಗಿ ಏನು ಕೊಟ್ಟಿಲ್ಲ ಅಂತ ಹೇಳಿ. ಬ್ಯಾಡ್ ಕಣವ ಇದೆಲ್ಲ. ನಾನು ಹೇಳಿದ್ನ ಇದೆಲ್ಲ ಯಾಕೆ ನನಗೆ? ಬಂದಾಗ ಚೆನ್ನಾಗಿ ಕಂಡು ನನಗೆ ಒಂದೆರಡು ಚಂದವಾಗಿ ಮಾತಾಡಿ ಉಣ್ಣಕ್ಕೆ ತಿನ್ನಕ್ಕೆ ಇಟ್ಬಿಟ್ಟು ನಗ್ನಗ್ತಾ ಕಳಿಸಿದ್ರೆ ಅಷ್ಟೇ ಸಾಕು ಕಣವ ನನಗೆ. ಕುಂಕುಮ ಕೊಟ್ಟು ಈ ಒಡವೆ ಬಂಗಾರ ಎಲ್ಲ ಏನು ಬ್ಯಾಡ್ ನನಗೆ. ಮಗಳೇ ಸುಶೀಲಾ, ನಂಗೆ ಗೊತ್ತು ಇದೆಲ್ಲ ನಿನ್ಗೆ ಇಷ್ಟ ಆಗಲ್ಲ ಅಂತ. ಆದ್ರೂ ನಮ್ಮ ಪ್ರೀತಿಯಿಂದ ಕೊಡ್ತಿದೀವಿ. ಬ್ಯಾಡ ಅನ್ಬೇಡ ಕಣವ. ನೀನು ಸುಮ್ ತಗೋಬೇಕು ಆಟಯ್ಯ. ಮಗಳು ಈ ಹಬ್ಬದ ಮುಂದ್ಗಡೆ ಮನೆಗೆ ಬಂದಿದ್ಯಾ, ಮಹಾಲಕ್ಷ್ಮಿ ಥರ. ನೀನು ಚೆನ್ನಾಗಿ ನಗ್ತಾ ಚೆನ್ನಾಗಿದ್ರೆ ನಮ್ದು ತೋರ್ ಮನೆ ಅನ್ನೋದು ನಿಂದು ಚೆನ್ನಾಗಿರ್ತದೆ ತಾನೆ. ನಾವು ಎಲ್ಲ ಖುಷಿಯಾಗಿರ್ತಾನೆ. ಮನೆ ಮಗಳು ಚೆನ್ನಾಗಿದ್ರೆ ಅವಳು ಹುಟ್ಟಿದ ಮನೇನು ಚೆನ್ನಾಗಿರ್ತದ ಕಣವ. ನೀನು ಹಿಂಗೆಲ್ಲ ಬ್ಯಾಡ ಅನ್ಬೇಡ, ಸುಮ್ಮನೆ ತಗ. ಅಲ್ ಕಣಪ್ಪಯ್ಯ, ಬಂಗಾರ ಕೊಟ್ರೆ ನಮ್ಮ ಮನೆ ಮಗಳು ಖುಷಿಯಾಗಿರೋದು. ನಾನು ಇವಾಗ ಏನು ಹೇಳಿದೇಳು? ನಾನು ಬಂದಾಗ ಚೆನ್ನಾಗಿ ಕಂಡ್ರೆ ಅಷ್ಟೇ ಸಾಕು ಅಂತ ನಾನು ಹೇಳಿಲ್ವೇ? ಇದೆಲ್ಲ ಬ್ಯಾಡ ಅಂದ್ರು ಇದೆಲ್ಲ ಕೊಟ್ರೆ ಏನು ಖುಷಿಯಾಗಿರೋದು? ಬ್ಯಾಡ ಕಣಪ್ಪಯ್ಯ ಇವೆಲ್ಲ.
ಸುಶೀಲಾ ಎಷ್ಟು ಆಟ ಮಾಡ್ತೀಯ, ನಿನ್ಗೋಸ್ಕರನೇ ಅಂತಾನೆ ತಗೊಂಬಂದಿರೋದು. ಅವ್ವಯ್ಯ ಅಪ್ಪಯ್ಯ ಮೊದ್ಲಿಂದನೂ ಹೇಳ್ತಾ ಇದ್ರು ಸುಶೀಲಾಗ ಏನಾದ್ರು ಕೊಡಿಸ್ಬೇಕು, ಏನಾದ್ರು ಮಾಡಿಸ್ಬೇಕು, ಕೊಟ್ಟೇ ಇಲ್ಲ ಅವಳಿಗೆ ಏನು ಅಂತಂದು. ತುಂಬ ದಿನದಿಂದ ಹೇಳ್ತಿದ್ರ. ನಾನು ಈ ಸಲ ಬಾಗ್ನ ಕೊಡಕ್ ಬಂದಾಗ ಕೊಡೋಣ ಅಂತ ಮಾಡಿದ್ದೆ. ಹಂಗೆ ನೀನು ಹೆಂಗೆ ಹಬ್ಬದ ಮುಂದ್ಗಡೆ ಮನೆಗೆ ಬಂದೀಯಾ, ಅದಕ್ಕೆ ಅಪ್ಪಯ್ಯ ಫೋನ್ ಮಾಡಿ ಮತ್ತೆ ಮಾಡಕ್ ಹಾಕಿದ್ರಲ್ಲ ಅದನ್ನ ಬಿಡಿಸ್ಕೊಂಬ ಅಂತ ಹೇಳಿದ್ರು. ಬಿಡಿಸ್ಕೊಂಬಂದು ಇದನ್ನೇನು ಮುಂಚೆನೆ ತಂದು ಕೊಡ್ತಿದ್ರು ನಿನಗೆ, ಈಗೇನು ಹಬ್ಬದ ಮುಂದ್ಗಡೆ ಮನೆಗೆ ಬಂದಿಯಲ್ಲ ಅಂತ ಕೊಡ್ತಾ ಇದ್ದಾರೆ. ನಿನಗಂತಾನೆ ಮಾಡಿರೋದದು. ನೀನು ಈಗ ಹಿಂಗೆ ತೋರ್ ಮನೆಯಿಂದ ಉಡುಗೊರೆ ಕೊಡ್ಬೇಕಾದ್ರೆ ಬೇಡ ಅನ್ಬಾರ್ದು ಹಬ್ಬದ ಮುಂದ್ಗಡೆ. ಗೊತ್ತಾತಾ? ಆದ್ರೂ ಅಣ್ಣಯ್ಯ, ಏ ಸುಶೀಲಾ, ಆದ್ರೂ ಇಲ್ಲ ಏನೂ ಇಲ್ಲ. ಸುಮ್ಮನೆ ಹಾಕ್ಸ್ಕಡೆ. ಯಾಕೆ ಸುಶೀಲಾ ಇಷ್ಟ ಹಠ ಮಾಡ್ತಿದ್ಯಾ? ಎಲ್ಲರೂ ಪ್ರೀತಿಯಿಂದ ಕೊಡ್ತಾ ಇದಾರೆ ತಾನೇ. ಇದು ನಿನ್ ಮನೆನೇ ಕಣೆ, ನಿನ್ ಮನೆಯಿಂದ ನಿನಗೆ ಉಡುಗೊರೆ ಕೊಟ್ರೆ ನೀನ್ ಯಾಕೆ ಬೇಡ ಅಂತೀಯ? ಇದೆಲ್ಲ ಸರಿ ಇರಲ್ಲ. ಸುಮ್ನೆ ಎಲ್ಲರೂ ಪ್ರೀತಿಯಿಂದ ಕೊಡಿಸ್ತಾ ಇದಾರೆ ಮಗಳಿಗೆ ಅಂದ್ಮೇಲೆ ಸುಮ್ನೆ ಹಾಕೋಬೇಕಷ್ಟೇ. ಎಲ್ಲಿ ಬಾಯಿಲಿ. ಸರಿ ಅತ್ತಿಗೆ, ಆಯ್ತು. ಎಲ್ಲರೂ ಇಷ್ಟು ಒತ್ತಾಯ ಮಾಡ್ತಿದ್ದೀರಾ, ನಾನು ಹೆಂಗ್ ಬೇಡ ಅನ್ಲಿ? ಸರಿ ಆಯ್ತು, ತಗೊಂತೀನಿ. ಹೀಗ್ ನೋಡು, ಈಗ ಒಂದ್ ಕಳೆ ಬಂತು. ಏನ್ ಲಕ್ಷಣವಾಗಿ ಕಾಣ್ತಿದ್ದಿ ನೋಡು, ನನ್ ದೃಷ್ಟಿನೇ ತಾಕುತ್ತೆ. ಸುಮ್ನಿರಿ ಅದಕ್ಕೆ ನೀವು ಹಂಗೆ ಆಡ್ತೀರಾ. ಬೇಡ ಬೇಡ ಅಂದ್ರು ಇದೆಲ್ಲ ಯಾಕೆ ಅಂತಂದ್ರು ಮತ್ತು ಬಲವಂತ ಮಾಡ್ತೀರಾ. ಸುಶೀಲಾ, ತವ್ರ ಮನೆ ಉಡುಗೊರೆ ಅಂದ್ರೆ ಅದಕ್ಕೆ ಬೆಲೆ ಕಟ್ಟಕ್ ಸಾಧ್ಯ ಇಲ್ಲ ಕಣೆ. ನೀನೆಷ್ಟೇ ಒಡವೆ ಬಂಗಾರ ಏನೇ ಕೊಟ್ರುವ ತವ್ರ ಮನೆಯಿಂದ ಸಿಗುತ್ತಲ್ಲ ಉಡುಗೊರೆ, ಅದು ಯಾವುದಕ್ಕೂ ಸಮ ಇಲ್ಲ. ಗೊತ್ತಾಯ್ತಾ? ತವ್ರ ಮನೆಯಿಂದ ಏನೇ ಕೊಟ್ರು ಅದು ಹೆಣ್ಮಕ್ಳಿಗೆ ಶ್ರೇಯಸ್ಸು, ಆಯಸ್ಸು, ಆರೋಗ್ಯ ಎಲ್ಲ ಕೊಟ್ಟಂಗೆ. ತಿಳ್ಕೊ, ಯಾವತ್ತೂ ಬೇಡ ಅನ್ಬಾರ್ದು. ಸರಿ ಅತ್ತಿ, ಆಯ್ತು. ಅತ್ತೆ ನೋಡಿ, ನಿಮ್ಮ ಮಗಳು ಹೆಂಗ್ ಕಾಣ್ತದಾಳೆ ಅಂತಂದು. ಮಾವ ನೋಡಿ. ಕಣವ, ತುಂಬಾ ಲಕ್ಷಣವಾಗಿ ಕಾಣ್ತದಾಳೆ. ನನಗಂತೂ ತುಂಬಾ ಖುಷಿ ಆಯ್ತು ಮಗಳು ನೋಡಿ. ಕಣ್ ಪ್ರೇಮ, ತುಂಬಾ ಲಕ್ಷಣವಾಗಿ ಕಾಣ್ತದಾಳೆ. ನನ್ ದೃಷ್ಟಿನೇ ತಾಕುತ್ತೆ. ಕಣತೆ, ಸುಶೀಲಾ ಊರಿಗೆ ಹೋಗಿ ಅವ್ರ ಅತ್ತೆ ಹತ್ರ ದೃಷ್ಟಿ ತೆಗೆಸ್ಕೊಂಡ್ಲೇಬೇಕು. ಎಲ್ಲರೂ ಸುಮ್ಮನಿರಿ, ನನಗೆ ಎಂತ ದೃಷ್ಟಿ ಆಗಕ್ಕೋಕತ್ ಹೇಳು? ನಾನೇ ಒಂದ್ ದೃಷ್ಟಿಗೊಂಬಿದ್ದಂಗಿದ್ದೀನಿ, ನನಗೆ ದೃಷ್ಟಿ ಆಕತ್ತಂತೆ. ಸುಶೀಲಾ, ಈಗ ನಿನಗೆ ಗೊತ್ತಾಗಲ್ಲ. ನೀನ್ ಊರಿಗೆ ಹೋದ್ಮೇಲೆ ನಿಮ್ಮ ಅತ್ತೆ ನಿನ್ನ ನೋಡಿ ಎಷ್ಟು ಲಕ್ಷಣವಾಗಿ ಕಾಣ್ತಿದೀಯ, ನನ್ನ ದೃಷ್ಟಿನೇ ತಾಕುತ್ತೆ ಅಂತ ದೃಷ್ಟಿ ತೆಗಿತಾರಲ್ಲ, ಅವಾಗ ಗೊತ್ತಾಗತ್ತೆ ನಿನಗೆ ನಾವ್ ಹೇಳಿ ಸರಿನಾ ಇಲ್ಲ ಅಂತ. ಸರಿ ಕಣಕ್ಕೆ, ನೋಡ್ತೀನಿ ಅತ್ತೇನು ಹಂಗೆ ಅಂತಂದು. ಸರಿ ಸರಿ, ಹೋಗಿ ನೋಡುವಂತೆ. ಈಗ ಮಡ್ಲು ತುಂಬ್ತೀನಿ. ಮಡ್ಲಿಡಿ. ಸುಶೀಲಾ, ತಗೋ ಮಡ್ಲು ತುಂಬಿಸ್ಕೊಂಡು ನಿನ್ ತೋರ್ ಮನೆ ಯಾವಾಗ್ಲೂ ಸುಖ ಶಾಂತಿ ಸಮೃದ್ಧಿಯಿಂದ ತುಂಬಿರ್ಲಿ ಅಂತ ದೇವರಿಗೆ ಕೈ ಮುಗಿದು ಬೇಡ್ಕೊ. ಅಪ್ಪ ದೇವ್ರೆ, ನನ್ನ ತವ್ರ ಮನೆ ಯಾವಾಗಲೂ ಸುಖ ಶಾಂತಿ ಸಮೃದ್ಧಿಯಿಂದ ಕೂಡಿರ್ಲಪ್ಪ. ಯಾವಾಗಲೂ ಸಿರಿ ಸಂಪತ್ತು, ಒಳ್ಳೆ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಪ್ಪ ದೇವ್ರೆ. ನಮ್ಮ ಮನೆ ಯಾವಾಗಲೂ ಸಂತೋಷವಾಗಿರ್ಲಿ, ಕಾಪಾಡಪ್ಪ ದೇವ್ರೆ. ಸುಶೀಲಾ, ತಂಬ, ಬ್ಯಾಗಲ್ಲಿ ಹಾಕ್ಕೊಡ್ತೀನಿ. ಸರಿ ಅತ್ತಿ, ಆತು. ಹೋಗಿ ಅಪ್ಪ ಇಂದು ಮತ್ತೆ ಅವ್ವ ಇಂದು ಆಶೀರ್ವಾದ ತಗೋ. ಸರಿ ಅತ್ತಿ. ಅವಯ್ಯ ಅಪ್ಪಯ್ಯ, ನನಗೆ ಆಶೀರ್ವಾದ ಮಾಡ್ರಿ. ಸುಶೀಲಾ, ಇರು ಅಲ್ಲೇ ಕುತ್ಕ, ದೇವ್ರ ಮುಂದೆನೆ ಆಶೀರ್ವಾದ ಮಾಡ್ತೀವಿ. ಮತ್ತೇನು ಎದ್ದು ಬರ್ತೀವಿ, ಅಲ್ಲೇ ಇರು. ಅಪ್ಪಯ್ಯ ಅವಯ್ಯ, ಇಬ್ರು ನನಗೆ ಆಶೀರ್ವಾದ ಮಾಡ್ರಿ. ಮುತ್ತೈದೆ ಆಗಿ 100 ಕಾಲ ಸುಖವಾಗಿ ಬಾಳವ. ದೀರ್ಘ ಸುಮಂಗಲಿ ಭವ. ಅವಯ್ಯ ಅಪ್ಪಯ್ಯ, ಹೋಗ್ಬರ್ತೀನಿ ಮತ್ತೆ ನಾನು. ಕಣವ, ಹುಷಾರಾಗಿ ಹೋಗ್ಬಾ. ಮತ್ತೆ ಇನ್ನೊಂದ್ ಕಿತ್ತ ಬರ್ತೀನಿ ಅನ್ನೋದು ಮಾತ್ರ ಮರಿಬಾರ್ದು ನೋಡ್. ಮತ್ತೆ ಹೇಳಿದೀಯ ಮತ್ತೆ ಬರ್ತೀನಿ ಅಂತ ಹೇಳಿ ಹಿಂಗ್ ಬಂದು ಹಿಂಗ್ ಹೋಗ್ತಾ ಇದೀಯಾ, ಭಾಳ ಬೇಜಾರಾಗ್ತೈತೆ ಕಳ್ಸಕ್ಕೆ. ಆದ್ರೆ ಇವನು ಹಬ್ಬ ಅಂತಿದೀಯಲ್ಲ, ಅದು ಕಳಿಸ್ತಾ ಇದೀನಿ ಆಟಯ್ಯ. ಮತ್ತೆ ಬರ್ಬೇಕು ನೋಡು. ಸರಿ ಕಣವ, ಆಗ್ತಾಗ ಇನ್ನೊಂದ್ಸಲಿ ಬರ್ತೀನಿ. ಅಣ್ಣ, ಹೋಗ್ ಬರ್ತೀನಿ ಮತ್ತೆ. ಕಣ್ ಸುಶೀಲಾ, ಹೋಗ್ಬಾ, ಹುಷಾರು. ಸರಿ ಕಣಣ್ಣಯ್ಯ. ಪುಟಿ ಬರ್ರಿ ಇಲ್ಲಿ. ಪುಟಿ, ಚೆನ್ನಾಗಿ ಓದ್ಬೇಕು, ಅಮ್ಮನ ಮಾತು ಅಪ್ಪನ ಮಾತೆಲ್ಲ ಕೇಳಬೇಕು, ಆಯ್ತಾ? ಮುಂದಿನ ಸಲಿಗೆ ಅಪ್ಪ ಅಮ್ಮನ ಜೊತೆ ಅಜ್ಜ ಅಜ್ಜಿ ಜೊತೆ ನಮ್ಮೂರಿಗೆ ಬಾ, ಆಯ್ತಾ? ಸರಿ ಅತ್ತೆ, ಆಯ್ತು. ಲೋ ಪುಟ್ಟ, ನೀನು ಗಲಾಟೆ ಮಾಡಬಾರ್ದು, ಅಮ್ಮ ಹೇಳ್ದಂಗೆ ಕೇಳಬೇಕು, ಆಯ್ತಾ? ನೀನು ಅಜ್ಜ ಅಜ್ಜಿ ಜೊತೆ ನಮ್ಮೂರಿಗೆ ಬಾ, ಆಯ್ತಾ? ಅಲ್ಲಿ ಮಂಜು ಅಣ್ಣ ಇದ್ದಾನೆ, ಅವನ ಜೊತೆ ಆಟ ಆಡುವಂತೆ. ಸರಿ ಅತ್ತೆ. ಜಾಣ. ಅಪ್ಪಯ್ಯ ಅವಯ್ಯ, ಮತ್ತೆ ನಾನು ಹೋಗಿ ಬರ್ತೀನಿ. ಆರೋಗ್ಯ ಕಡೆ ಗಮನ ಕೊಡ್ರಿ. ಚೆನ್ನಾಗಿರ್ರಿ. ಕಣ ಸುಶೀಲಾ, ಆತು. ನೀನು ಹುಷಾರು, ಚೆನ್ನಾಗಿರು. ಮತ್ ಮರಿಬೇಡ, ಅವಾಗ ಬರ್ತಾ ಇರು. ಸರಿ ಆತ್ ಬಿಡವ, ಬರ್ತೀನಿ. ಮಕ ಯಾಕೆ ಹಿಂಗ್ ಮಾಡ್ಕೊಂತೀಯ? ಸರಿ ಕಣವ, ಹುಷಾರಾಗಿ ಹೋಗ್ಬಾ. ಸುಶೀಲಾ, ಇದ್ರಲ್ಲಿ ಹಾಕಿದೀನಿ ಬ್ಯಾಗಲ್ಲಿ ಮಡ್ಲಕ್ಕಿ ಎಲ್ಲ, ಆಮೇಲೆ ಬಾಗ್ನ ಏನೇನು ಕೊಡ್ಬೇಕಲ್ಲ ಅದನ್ನೆಲ್ಲ ಬ್ಯಾಗಲ್ಲಿ ಇಟ್ಟಿದ್ದೀನಿ, ಆಯ್ತಾ? ಸರಿ ಕಣತ್ಗೆ. ಸರಿ, ಹುಷಾರು, ಅವಾಗ ಬರ್ತಾ ಇರು. ಮರಿಬೇಡ. ಸರಿ ಕಣಕ್ಕೆ, ನೀವೆಲ್ಲರೂ ಒಂದ್ಸಲಿ ಬರ್ರಿ ಊರ್ ಕಡೆ. ಬರ್ತೀವಿ ತಗ ಸುಶೀಲಾ, ಎಲ್ಲರೂ ಒಂದ್ಸಲಿ ಬರ್ತೀವಿ ತಗ.
ಸರಿ ಹಂಗಾರೆ ನಾನು ಇನ್ನು ಬರ್ತೀನಿ. ಅವ ನಾನು ಹೋಗಕ್ಕಾರ ನೀನು ಮಕ್ಕ ಮಾಡ್ಕೋಬೇಡ. ನನಗೆ ಬೇಜಾರಾಕತ್ ನೋಡು. ಸರಿ ಕಣವ, ಆತು ಹೋಗ್ವ. ಮಗಳು ಹಿಂಗ್ ಬಂದು ಹಿಂಗ್ ಹೋಗ್ಕೊಳ್ಳಲ್ಲ ಅಂತಂದು ಯಾಕ ಮನ್ಸಿಗೆ ಬೇಜಾರಾದಂಗ ಆತ್ ಕಣವ. ಅವ ಬೇಜಾರು ಗೀಜಾರೆಲ್ಲ ಮಾಡ್ಕೋಬೇಡ, ನಮ್ಮ ಅತ್ತೆ ಬರ್ತೀನಿ ತಗ. ಸರಿ ಕಣವ, ಹುಷಾರಾಗಿ ಹೋಗ್ಬಾ. ಅಪ್ಪ ಅವ್ವ ಅತ್ತಿಗೆ ಮಕ್ಕಳ ಹೋಗಿ ಬರ್ತೀನಿ. ಕಣವ ಮಗಳೇ, ಹುಷಾರು. ಚಂದ್ರ ಹುಷಾರಾಗಿ ಬಸ್ ಹತ್ತಿಸ್ಬಾರ್ಲಾ? ಹ್ಞೂನಪ್ಪ.